ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ಅಣ್ಣೆ ಸೊಪ್ಪು ಮತ್ತು ಹುರಿದುರುಳಿ ಬಸ್ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಸ್ಟೈಲ್ ರೆಸಿಪಿ ಇದು. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಖುಷಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಬಸ್ಸಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ನತ್ತೆ ಸೊಪ್ಪುಗಳೆಲ್ಲ ಕಟ್ ಕಳಿಸಿದ್ರು. ಅಣ್ಣೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಬೆರಕೆ ಸೊಪ್ಪು ಎಲ್ಲ ಕಟ್ ಕಳಿಸಿದ್ರು ಊರಿಂದ. ನಮ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಫ್ರೆಶ್ಶಾಗಿ. ಹಾಗೆ ನೋಡಿ, ಅಣ್ಣೆ ಸೊಪ್ಪು, ಬಲ್ತಿರೋ ಸೊಪ್ಪು ಇದರಲ್ಲಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಪಪ್ಪಾಯ ಕಟ್ ಕಳಿಸಿದ್ರು. ಪಪ್ಪಾಯ ಅಂತೂ ಸಕ್ಕತ್ತಾಗಿತ್ತು, ದೊಡ್ಡದು ಪಪ್ಪಾಯ. ಮಕ್ಕಳಿಗೆ ಬಾಕ್ಸಿಗೆ ಬೇಕಾಗ ಆವಾಗ ನಾನು ಜಾಸ್ತಿ ಪಪ್ಪಾಯ ಮರ ಐತೆ ಊರಲ್ಲಿ, ಹಂಗಾಗಿ ಕಟ್ ಕಳಿಸ್ತಾ ಇರತ್ತೆ. ಇವತ್ತು ಫಸ್ಟ್ ನಾನು ಹುರುಳಿಕಾಳು ಆಯ್ಕೊಂಡು ಹುರ್ಕೊತಾ ಇದ್ದೀನಿ. ಹುರಿದುರುಳಿ ಬಸ್ಸಾರು ಮಾಡೋದ್ರಿಂದ ಹುರುಳಿಕಾಳು ಹಾಯ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಸೊಪ್ಪು ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಬೇಕು. ಯಾಕಂದ್ರೆ ಇದು ಸ್ವಲ್ಪ ಬಲ್ತಿತ್ತು ಅಣ್ಣೆ ಸೊಪ್ಪು, ಹಂಗಾಗಿ ಬಸ್ಸಾರು ಮಾಡ್ತಾಯಿದ್ದೀನಿ. ಎಳೆ ಸೊಪ್ಪಾದರೆ ಉಳ್ಸೊಪ್ಪು ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ. ಇದು ಹಳ್ಳಿ ಕಡೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಣ್ಣೆ ಸೊಪ್ಪು. ಇದು ಹೊಲಗಳಲ್ಲಿ, ತೋಟಗಳಲ್ಲಿ ಕೂಡ ಸಿಗುತ್ತೆ ಇದು. ಇವಾಗ ನಾನು ಆಲ್ರೆಡಿ ತೊಳೆದಿಡ್ತಾ ಇದ್ದೀನಿ. ತೊಳಿಯೋಕೆ ಒಂದ್ಸರಿ ತೊಳೆದಿದ್ದೀನಿ, ಇನ್ನೊಂದು ಸರಿ ತೊಳಿತಾ ಇದ್ದೀನಿ. ಒಂದು 4 ಟೈಮ್ ತೊಳಿತೀನಿ ಸೊಪ್ಪು. ಯಾಕಂದರೆ ಇದು ತುಂಬ ಮಣ್ಣಿರ್ತೈತೆ. ಹೊಲದಲ್ಲಿ ಕೆಳಗಡೆ ಬೆಳೆಯೋ ಅಂಥದ್ದು, ಇದು ಮಣ್ಣಲ್ಲೇ ಬೆಳೆಯೋದಲ್ಲ, ಎಲ್ಲ ಮಣ್ಣಲ್ಲೇ ಬೆಳೆಯೋದು. ಅಂದರೆ ಇದು ಚಿಕ್ಕ ಚಿಕ್ಕದಾಗೂ ಮೊಳಕೆ ಥರ ಇರ್ತದೆ, ಜಾಸ್ತಿ ಉದ್ದ ಇರೋಲ್ಲ. ಹಂಗಾಗಿ ಇದು ತುಂಬ ಮಣ್ಣು, ಮಳೆ ಬಿದ್ದು ಮಣ್ಣೆಲ್ಲ ಜಾಸ್ತಿ ಅಂಟ್ಕೊಂಡಿರ್ತದೆ. ಹಾಗಾಗಿ 4 ಸರಿ ತೊಳಿತೀನಿ ನಾನು ಈ ಸೊಪ್ಪನ್ನ. 4 ಸರಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊತೀನಿ. ಫಸ್ಟ್ಗೆ ಆಯ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವತ್ತು ಅಣ್ಣೆ ಸೊಪ್ಪು ಮತ್ತು ಅಡಿಕೆ ಸೊಪ್ಪು, ಕಾಸಿ ಸೊಪ್ಪು 3 ಮಿಕ್ಸ್ ಮಾಡಿರೋಂಥ ಬಸ್ಸಾರು. ಇವಾಗ ನಾನು ಹುರುಳಿಕಾಳು ಬೇಯಿಸ್ಕೊಳಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಒಂದು 2 ಚಮಚ ನೀರಾಗೋಷ್ಟು ಕುಕ್ಕರಲ್ಲಿಟ್ಟು ಕಾಯಿಸ್ಕೊತೀನಿ. ಫಸ್ಟು ನೀರು ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ಹುರ್ಕೊಂಡಿರೋ ಹುರುಳಿಕಾಳು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬೇಯಬೇಕು. ಅದು 50% ಬೇಯಬೇಕು. ಬೆಂದಿದ್ದಾದಮೇಲೆ ಸೊಪ್ಪು ಹಾಕಬೇಕು. ಮೊದಲಿಗೆ ಹುರುಳಿಕಾಳೇ ಬೇಯಿಸ್ಕೊಬೇಕು. ಇದು ಹುರಿದಿರೋ ಹುರುಳಿಕಾಳಿದು ನೋಡ್ತಾ ಇರ್ಬೋದು. ಇಷ್ಟರ ಮಟ್ಟಿಗೆ ಬೆಂದರೆ ಸಾಕು. ಅದಾದಮೇಲೆ ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಟೊಮೊಟೊ ಬೇಯಿಸೋಕೆ ಹಾಕ್ಕೊತೀನಿ. ಅದರಲ್ಲೇ ಸೊಪ್ಪು ಈ ಮಟ್ಟಿಗೆ ಬೆಂದರೆ ಸಾಕು, ಜಾಸ್ತಿ ಬೇಯಬಾರ್ದು. ಒಂದು 10 ನಿಮಿಷನೂ ಬೇಡ, ಒಂದು 8 ನಿಮಿಷ ಬೆಂದರೆ ಸಾಕು. ಒಂದು 10 ನಿಮಿಷ ಅಂತ ಇಟ್ಕೊಳ್ಳಿ. ನಾನು ಕುಕ್ಕರ್ ಮುಚ್ಚಳ ಹಾಕಲ್ಲ, ಹಂಗೆ ಬೇಯಿಸ್ಕೊಬೇಕು. ಕುಕ್ಕರ್ ಮುಚ್ಚಳ ಹಾಕಿದ್ರೆ ಪಾಯಸ ಆಗ್ಬಿಡ್ತೈತೆ, ಆಮೇಲೆ ಬಸ್ಸಾರು ಆಗಲ್ಲ ಫ್ರೆಂಡ್ಸ್. ಅಂದರೆ ನಾನು ಹೇಳ್ತಾ ಇದ್ದೀನಿ, ಕುಕ್ಕರ್ ಮುಚ್ಚಳ ಹಾಕಬೇಡಿ, ಹಾಗೆ ಬೇಯಿಸ್ಕೋಬೇಕು. ಮುಚ್ಚಳ ಹಾಕ್ದಿರೇ ಬೇಯಿಸ್ಕೊಬೇಕು. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಸಾಂಬಾರ್ಗೆ ರೆಡಿ ಮಾಡ್ಕೊಳೋಣ. ಮಸಾಲೆ ರುಬ್ಕೊಳ್ಳೋಕ್ಕೆ ಮೊದಲಿಗೆ ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋಂಥ 2 ಟೊಮೊಟೊ, ಹಾಗೆ ನೆನೆಸ್ಕೊಂಡಿರೋಂಥ ಹುಣಸೆಹಣ್ಣು, ಸುಟ್ಕೊಂಡಿರೋಂಥ ಈರುಳ್ಳಿ, ಒಂದು ಸುಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಕಾಳು ಮೆಣಸು, ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ, ಒಂದು 5-6 ಕಾಳು ಹಾಕ್ಕೋಬೇಕು. ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡ್ಕೋಬೇಕು. ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇಷ್ಟು. ಅದಾದಮೇಲೆ ಇವಾಗ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಎಷ್ಟೈತೆ ನೋಡ್ಕೊಂಡು ಅದ್ರ ಮೇಲೆ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ. 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಹುರುಳಿಕಾಳು ಮತ್ತು ಸೊಪ್ಪು 2 ಹಾಕಬೇಕು. ಮಸಾಲೆಗೆ ಇಷ್ಟೇ ರುಬ್ಬೋದು. ಅದಾದಮೇಲೆ ಇವಾಗ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕೊಬ್ಬರಿ ತುರಿ, ಕರಿಬೇವು ಸೊಪ್ಪು ಬಗ್ಸಿಟ್ಕೊಂಡಿದ್ದೀನಿ. ಆಲ್ರೆಡಿ ಬಗ್ಸಿ ನೀರಲ್ಲಿ ಒತ್ತಿಟ್ಕೊಂಡಿದ್ದೀನಿ. ಪಲ್ಯ ಅಷ್ಟೇ ರೆಡಿ ಆಯಿತು. ಅದಾದಮೇಲೆ ಇವಾಗ ಸಾರು ಒಗ್ಗರಣೆ ಕೊಡ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಂಡು
ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎಣ್ಣೆಗೆ. ಸಾಂಬಾರು ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ. ಅದಾದಮೇಲೆ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತೀನಿ ನಾನು. ರುಬ್ಕೊಂಡಿರೋಂಥ ಮಸಾಲೆ ಹಾಕಿ ಮತ್ತು ಸೊಪ್ಪುಗ್ಸಿರೋಂಥ ನೀರು 2 ಮಿಕ್ಸ್ ಮಾಡ್ಕೊಬೇಕು. ಸೊಪ್ಪಾಗ್ಸಿರೋ ನೀರು ಹಾಕಿದ್ರೆ ಸಾಂಬಾರಿಗೆ ತುಂಬಾ ಟೇಸ್ಟ್ ಇರ್ತೈತೆ. ಆಚೆ ಚೆಲ್ಲಬಾರ್ದು, ಅದನ್ನೇ ಆ್ಯಡ್ ಮಾಡ್ಕೋಬೇಕು ಸಾಂಬಾರಿಗೆ. ಅದಾದಮೇಲೆ ಇವಾಗ ಬಸ್ಸಾಂಬಾರು ರೆಡಿ ಆಯಿತು. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ. ಈ ಥರ ಸಾರು ಮಾಡೋದ್ರಿಂದ 3 ದಿವಸ 1 ವಾರ ಆದರೂ ಇರ್ತೈತೆ. ಬಟ್ ನಾವು ತಿನ್ನೋದ ಮೇಲೆ ಡಿಪೆಂಡ್ ಇರ್ತದೆ. ನಮ್ಮ ಮನೇಲಿ 1 ದಿವಸಕ್ಕೆಲ್ಲ ಖಾಲಿ ಆಗ್ತದೆ ಬಸ್ಸಾರು ಅಂದರೆ. ಫುಲ್ ಸಾಂಬಾರು ರೆಡಿ ಆಯಿತು. ಇಷ್ಟೇ, ಸುಟ್ಟುರುಳ್ಳಿ ಹಾಕಿ ಬಸ್ಸಾರು ಮಾಡೋದು. ಇದು ಹಳ್ಳಿ ರೆಸಿಪಿ ಅಂತಲೇ ಹೇಳ್ಬೋದು. ಸಾಂಬಾರು ಕಾಯ್ತಾ ಇದ್ದರೆ ತುಂಬ ಘಮ ಘಮ ಅಂತ ಇತ್ತು ವಾಸನೆ ಮನೆ ಫುಲ್ಲು. ತುಂಬಾ ಚೆನ್ನಾಗಿರ್ತೈತೆ ಈ ಥರ ಮಾಡೋದ್ರಿಂದ. ಇವಾಗ ಮುದ್ದೆ ಜೊತೆ ಬಸ್ಸಾರು ಬ್ಯಾಟಿಂಗ್ ಮಾಡೋದು ಅಷ್ಟೇ. ನೋಡ್ತಾ ಇರ್ಬೋದು ಪಲ್ಯ. ಮುದ್ದೆಗೂ ಬಸ್ಸಾರು ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ. ನಾನಂತೂ ಮುದ್ದೆ ಜೊತೆ ಪಲ್ಯ ಜಾಸ್ತಿ ತಿಂತೀನಿ. ಮುದ್ದೆಗಿಂತ ಪಲ್ಯನೇ ಜಾಸ್ತಿ ತಿಂತೀರಿ ನಮ್ಮ ಮನೇಲಿ ನಾವು. ಚೆನ್ನಾಗಿರ್ತೈತೆ ಬಸ್ಸಾರು. 3 ದಿವಸ ಆದರೂ ತಿನ್ಬೋದು. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳ್ಳಿ ರೆಸಿಪೀಸ್ ಎಲ್ಲ ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ. ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಫಾಲೋ ಮಾಡಿ, ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಬೆಲ್ ಬಟನ್ ಒತ್ತಿ ಪ್ಲೀಸ್. ನಾನು ಹಾಕೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.